ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸರ್ವರಿಗೂ ಸೂರು ಸಿಗಬೇಕು ಅನ್ನೋದು ವಸತಿ ಯೋಜನೆಯ ಉದ್ದೇಶ. ರಾಜ್ಯದಲ್ಲಿ ಸೂರು ಸೌಕರ್ಯದಲ್ಲೂ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧ ಅಕ್ರಮದ ಬಾಂಬ್ ಸಿಡಿಸಿದ್ದಾರೆ. ಆಡಿಯೋ ಕೇಳಿದ ವಿಪಕ್ಷ ನಾಯಕರು ಸಿದ್ದು ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜ್ಯ ಕೇಸರಿ ಪಡೆಯಲ್ಲಿ ವಿಜಯ ಶಕೆ ಆರಂಭ ಆಗಿದೆ. ಬಿಜೆಪಿ ಸಾರಥಿಯಾಗಿ ಮತ್ತೆ ವಿಜಯೇಂದ್ರ ಆಯ್ಕೆ ಪಕ್ಕಾ ಆಗಿದೆ. ಕೇಸರಿ ಕ್ಯಾಪ್ಟನ್ ಪಟ್ಟಕ್ಕೆ ಬಿವೈಬಿ ಸಮರ್ಥ ವ್ಯಕ್ತಿ ಅಂತ ಸಂಘ ಪರಿವಾರ ಸಂದೇಶ ರವಾನಿಸಿದೆ. ಅತೃಪ್ತಿಯನ್ನು ಶಮನ ಮಾಡಿ ಅಪ್ಪ ಮಗ ಪಕ್ಷ ಸಂಘಟನೆಯ ಮಂತ್ರ ಜಪಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಅನ್ನೋ ಮನೆಹಾಳರ ಹಾವಳಿ ಮತ್ತೆ ತಲೆದೋರಿದೆ. ಸಿಎಂ ತವರೂರಲ್ಲಿ ಫೈನಾನ್ಸ್ ಸಿಬ್ಬಂದಿ ಅನಾಗರಿಕರಂತೆ ವರ್ತಿಸಿದ್ದಾರೆ. ಅಪ್ಪ ಅಮ್ಮ ಮಾಡಿದ ಸಾಲಕ್ಕೆ ಪುಟ್ಟ ಬಾಲಕಿಯನ್ನು ಹೊತ್ತೊಯ್ದು ಹಿಂಸೆ ಕೊಟ್ಟಿದ್ದಾರೆ. ಗೃಹ ಸಚಿವರು ದಿಟ್ಟ ಕ್ರಮದ ಭರವಸೆ ಕೊಟ್ಟಿದ್ದಾರೆ. ಏನೂ ಆಗಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಿಚ್ಚ ಸುದೀಪ್ಗೆ ಆಕ್ಷನ್ ಕಟ್ ಹೇಳಿದ ಸ್ಟಾರ್ ಡೈರೆಕ್ಟರ್ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. ನಿರ್ದೇಶಕ ನಂದಕಿಶೋರ್ ವಿರುದ್ಧ ಲಕ್ಷ ಪಂಗನಾಮ ಹಾಕಿದ್ದಾಗಿ ಶಬರೀಶ್ ಶೆಟ್ಟಿ ಆರೋಪಿಸಿದ್ದಾರೆ. 15 ದಿನಗಳ ನಂತರ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಸದ್ಯಕ್ಕೆ ಡೈರೆಕ್ಟರ್ ಜಾರಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮದಗಜಗಳ ಗುದ್ದಾಟ ಮಿತಿ ಮೀರಿದೆ. ಇಸ್ರೇಲ್ ಇರಾನ್ ಕಾದಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಆಪರೇಷನ್ ರೈಸಿಂಗ್ ಲಯನ್ ಅಣು ಕೇಂದ್ರಗಳನ್ನು ಧ್ವಂಸ ಮಾಡಿದೆ. ಖಮೇನಿ ಸೇನೆ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದೆ. ಅಮೆರಿಕ ಮಧ್ಯಪ್ರವೇಶಕ್ಕೆ ರಷ್ಯಾ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.